ಡಾಕ್ಟರ್ ಗುಂಡ, ನಿನ್ಗೊಂದು ಖುಷಿಯ ವಿಚಾರ. ಗುಂಡ, ಏನ್ ಡಾಕ್ಟ್ರೆ ಅದು? ಡಾಕ್ಟರ್, ನಾಳೆ ನೀನು ನಿನ್ನ ಮನೆಯವರನ್ನ ಭೇಟಿ ಮಾಡಬಹುದು. ಗುಂಡ, ನನ್ನ ಮನೆಯವರಂತೂ ಎಲ್ಲರೂ ತೀರಿಬಿಟ್ಟಿದ್ದಾರೆ. ಡಾಕ್ಟರ್, ಅದು ನನಗೆ ಗೊತ್ತೋ ಗುಂಡ, ಅದಕ್ಕೇನೆ ಹೇಳಿದ್ದು. ಟೀಚರ್, ಗುಂಡ, ನಿಂಗೆ ಶಿವಾಜಿ ಯಾರು ಅಂತ ಗೊತ್ತಾ? ಗುಂಡ, ಗೊತ್ತಿಲ್ಲ ಟೀಚರ್. ಟೀಚರ್, ಓದಿನ ಕಡೆ ಗಮನ ಕೊಟ್ಟರೆ ಎಲ್ಲ ಗೊತ್ತಾಗುತ್ತೆ. ಗುಂಡ, ಟೀಚರ್, ನಿಮಗೆ ರಮೇಶ, ಸುರೇಶ, ಸತೀಶ ಯಾರು ಅಂತ ಗೊತ್ತಾ? ಟೀಚರ್, ಇದೆಲ್ಲ ಹೆಸರು ಮೊದಲು ಕೇಳಿದವು ನಾನು. ಯಾರು ಅವರೆಲ್ಲ? ಸ್ವಾತಂತ್ರ್ಯ ಹೋರಾಟಗಾರರ. ಗುಂಡ, ನಿಮ್ಮ ಮಗಳ ಕಡೆ ಗಮನ ಕೊಡಿ, ಆವಾಗ ಯಾರು ಅಂತ ಗೊತ್ತಾಗುತ್ತೆ. ಗುಂಡ ಹುಡುಗಿ ನೋಡಕ್ಕೆ ಹೋದ. ಗುಂಡ, ಎಷ್ಟು ಓದಿದೀಯಾ? ಹುಡುಗಿ, BA. ಗುಂಡ, ನನಗೆ ಈ ಹುಡುಗಿ ಬೇಡ, ಬರೀ BA ಓದಿದಾಳೆ, ಮುಂದಿದ್ದು ಓದೇ ಇಲ್ಲ. ಸ್ನೇಹಿತರೆ, ಈ ನಗೆಹನಿಗಳು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ನೀವು ಲೈಕ್ ಮಾಡಿದ್ರೆ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಅಪ್ಪ, ಗುಂಡ, ಯಾರಿಗೂ ಈ ಕನ್ನಡಕ? ಗುಂಡ, ನಮ್ ಟೀಚರ್ಗಪ್ಪ. ಗುಂಡ, ಟೀಚರ್ಗ ಯಾಕೋ? ಗುಂಡ, ಯಾಕಂದ್ರೆ ನಮ್ ಟೀಚರ್ಗೆ ನನ್ನ ಗುರುತೇ ಸಿಗಲ್ಲ, ಯಾವಾಗ ನೋಡಿದ್ರು ಕತ್ತೆ ಅಂತಾನೆ ಕರೀತಾರಪ್ಪ. ಮನೆ ಮಾಲಕಿ, ಇವತ್ತು ನೀನು ನನ್ನ ಚಪಾತಿಯಲ್ಲಿ ತುಂಬಾ ತುಪ್ಪ ಹಾಕ್ಬಿಟ್ಟಿದ್ದೆ ಕಣೆ. ಮನೆ ಕೆಲಸದವಳು, ಅಯ್ಯೋ ಸಾರಿ ಅಮ್ಮವ್ರೆ, ಏನೋ ಗಡ್ಬಿಡಿಯಲ್ಲಿ ನಾನು ತಿಂದ ಚಪಾತಿನ ನಿಮ್ಗೆ ಕೊಟ್ಬಿಟ್ಟೆ ಕಾಣ್ತದೆ. ಮನೆ ಕೆಲಸದವಳು ರಾಕ್, ಮಾಲಕಿ ಶಾಕ್. ಗಂಡ, ಈಗ ಮ್ಯಾಚ್ ನಡೀತಿತ್ತಲ್ಲ, ಆ ಚಾನಲ್ ಇದೆ. ಹೆಂಡತಿ, ಇಡಲ್ಲ, ನಂಗೆ ಸೀರಿಯಲ್ ನೋಡ್ಬೇಕು. ಗಂಡ, ನೀನ್ ಹಿಂಗೆ ನೋಡ್ತೀಯ ಅಂತ ನಾನು ನೋಡ್ತೀನಿ ಕಣೆ. ಹೆಂಡತಿ, ಹಾ ಏನ್ ನೋಡ್ತೀರಾ? ಗಂಡ, ನೀ ನೋಡೋ ಸೀರಿಯಲ್ ನ ಕಣೆ. ಸ್ನೇಹಿತರೆ, ಈ ನಗೆಹನಿಗಳು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ನೀವು ಲೈಕ್ ಮಾಡಿದ್ರೆ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ.